ಮಕ್ಕಳಷ್ಟೇ ಅಲ್ಲ, ಮನೇಲಿರೋರೆಲ್ಲರೂ ನಿಮ್ಮ ಟಿಫನ್ಗೆ ಫಿದಾ ಆಗೋದು ಗ್ಯಾರಂಟಿ. ಒಂದು ಸರಿ ಇದನ್ನು ಟ್ರೈ ಮಾಡಿ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಮಕ್ಕಳು ಕೂಡ ಫುಲ್ ಸ್ಯಾಟಿಸ್ಫೈ ಆಗಿ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾರೆ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮನೆ ಮಗಳು ಶ್ವೇತಾ. ಇವತ್ತೊಂದು ಸಿಂಪಲ್ ರೆಸಿಪಿ ಜೊತೆಗೆ ಈಸಿ ಆದ ಪೊಟ್ಯಾಟೊ ರೈಸ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು 6-7 ಪೊಟ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದುಬಿಟ್ಟು ತೊಳೆದಿಟ್ಟಿದ್ದೀನಿ. ನೀರಲ್ಲೇ ಇಟ್ಟಿದ್ದೀನಿ, ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ಅಂತ. ಈಗ ಅದನ್ನು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಬಿಡೋಣ. ಈಗ ಒಂದು ಸಪ್ರೇಟ್ ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಚಟಪಟ ಪಟಪಟ ಅನ್ನೋ ಅಷ್ಟೊತ್ತಿಗೆ ನಾನೊಂದು 5-6 ಈರುಳ್ಳಿನ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬೇಕಾದರೂ ಹೆಚ್ಕೋಬೋದು, ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಬಾಡಿದಾದಮೇಲೆ ಒಂದು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊನ ಅಷ್ಟೇ ಪೂರ್ತಿ ಬಾಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಆಗೋದ್ರೊಳಗೆ ಪಕ್ಕದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಪೊಟ್ಯಾಟೊನ ಎಲ್ಲ ನೀರು ಸಪ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸೈಡಲ್ಲಿ ಪೊಟ್ಯಾಟೊ ಫ್ರೈ ಆಗ್ತಾಯಿದ್ರೆ ಇನ್ನೊಂದು ಸೈಡಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಬಾಡಿರೋವಂಥ ಈರುಳ್ಳಿ ಟೊಮೊಟೊಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಪೌಡರು, ಚಿಕನ್ ಮಸಾಲ ಪೌಡರು, ಹಾಗೆ ಅರಶಿನ, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಈಗ ಒಂದು ಸೈಡಲ್ಲಿ ಪೊಟ್ಯಾಟೊ ಕೂಡ ಫ್ರೈ ಆಗಿದೆ. ಈ ಥರ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ತುಂಬ ನೆನೆಸಿಟ್ಟು ಈಗ ಫ್ರೆಂಚ್ ಫ್ರೈಸಿಗೆಲ್ಲ ನೀರಲ್ಲಿ ಕುದಿಸ್ಕೊಂಡು ಮಾಡ್ತೀವಲ್ಲ, ಆ ಥರ ಏನು ಬೇಡ. ಬಿಸಿನೀರಲ್ಲಿ ನಾನೇನು ನೆನೆ ಇಟ್ಟು ಪ್ರೊಸೀಜರ್ ತೋರಿಸಿದ್ನಲ್ಲ ಅಷ್ಟೇ ಮಾಡ್ಕೊಳ್ಳಿ ಸಾಕು. ನೀಟಾಗೆ ಫ್ರೈ ಆಗುತ್ತೆ. ಈಗ ಫ್ರೈ ಆಗಿರೋ ಪೊಟ್ಯಾಟೊನ ನಾವು ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಕ್ರಿಸ್ಪಿಯಾಗಿ, ಒಳಗಡೆ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಆ ಥರ ಇರುತ್ತೆ. ಬಟ್ ಪೊಟ್ಯಾಟೊನ ಹೆಚ್ಕೋಬೇಕಾದ್ರೆ ತುಂಬ ಚಿಕ್ಕದಾಗಿ ಹೆಚ್ಕೊಳ್ಳಿ. ತುಂಬ ದೊಡ್ಡಕ್ಕೂ ಬೇಡ, ತುಂಬ ಚಿಕ್ಕಕ್ಕೂ ಬೇಡ, ಮೀಡಿಯಮಾಗೆ ಹೆಚ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಹಸ್ಬೆಂಡ್ಸು ಕೂಡ ಲಂಚ್ ಬಾಕ್ಸ್ನ ಕ್ಯಾರಿ ಮಾಡ್ತಾರೆ ಅಂದರೆ ಅವರಿಗೂ ಕೂಡ ನಿಜವಾಗ್ಲೂ ಇದು ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಈಗ ರೈಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇರೋದು ಅಷ್ಟೇ. ಇದೇ ರೀತಿ ಸಿಂಪಲ್ ಮತ್ತು ಈಸಿ ಆಗಿರೋ ಟಿಫನ್ ಬಾಕ್ಸ್ನ ರೆಸಿಪಿಗಳು ಬೇಕಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿ ಹಾಗೂ ಕ್ವಿಕ್ ರೆಸಿಪಿಗಳ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ. ಹೆಲ್ದಿ ಮತ್ತು ಟೇಸ್ಟಿಯಾಗಿ ಹಾಗೆ ಹೆಚ್ಚು ಪ್ರೋಟೀನ್ ಇರೋವಂಥ ಅಂಶಗಳನ್ನು ತಗೊಳ್ಳೋಣ, ಹೆಲ್ದಿಯಾಗಿರೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್. ನಾನು ಕೂಡ ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬಾಯಲ್ಲಿಟ್ಟರೆ ಕರಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು. ನೀವೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಮಕ್ಕಳು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಬಂದರೆ ಗೊತ್ತಲ್ವಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಈಸಿಯಾಗಿ ಸಿಂಪಲ್ ಆಗಿರೋ ವೆರೈಟಿ ಡಿಶಸ್ನ ನಿಮಗೋಸ್ಕರ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಮತ್ತೆ ಸಿಗೋಣ.